ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇಲ್ಲಿ ಭಾರತ್ ಏಜೆನ್ಸಿ ಮಡಿಯಲ್ ಕಮ್ಮಿ ಐತೆ ಸರ್. ಮಡಿಯಲ್ ಕಮ್ಮಿ ಇದ್ರ ಉಜ್ವಲ ಯೋಜನೆಗೆ ಏನು ಫಲಾನುಭವಿಗಳು ಇರ್ತಾರಲ್ರಿ, ಅದು ಆಗಲ್ಲ ಅಂತ ಫಲಾನುಭವಿಗಳು ಹೇಳ್ತಾರೆ. ಅದು ಆಗಲ್ಲ ಅಂತ ಇಲ್ಲಿ ಕೆಲಸ ಮಾಡ್ತಾ ವರ್ಕರ್ಗಳು ಏನಿರ್ತಾರೆ ಹುಡುಗರು, ಅವ್ರು ಏನ್ ಮಾಡ್ತಾರ, ನಾ ಮಾಡಿಸ್ಕೊಡ್ತೀನಿ 1 ದಿನದಲ್ಲಿ 2 ದಿನದಲ್ಲಿ ಅಂತ ಹೇಳಿ 5,000 ರೂಪಾಯಿ ದುಡ್ಡು ತಗೊಂತಾರ. ಯಾರು ಫಲಾನುಭವಿಗಳು ತಗೊಂತಾರೆ. ತಗೊಂಡ್ರೆ ಇದ್ರ ಏಜೆನ್ಸಿ ಏನ್ ಹೇಳ್ತಾನ, ಅಭಿ ಅಂತ ಏಜೆನ್ಸಿ ಹೆಸರು. ಅದೇನ್ ಹೇಳ್ತಾನ, ನನಗೆ ಸಂಬಂಧಪಟ್ಟಿಲ್ಲ, ನಿನ್ನಲ್ಲಿ ದುಡ್ಡು ಯಾರು ತಗೊಂಡ್ರೆ ಅವ್ರನ್ನ ಕಂಪ್ಲೇಂಟ್ ಮಾಡು. ಅವ್ರನ್ನ ಯಾಕೆ ಇಟ್ಕೊಂಡಾರ್ರಿ ಇವರು? ಅವ್ರು ದುಡ್ಡು ತಗೊಂತಾರಂದ್ರ ತಾನು ಡೈರೆಕ್ಟ್ ತಗೋಲ್ಲ ಅಂದ್ರ ಅಭಿ ಅವರು ಕೆಲಸ ಮಾಡೋರು ಇಲ್ಲಿ ಯಾಕೆ ಇಟ್ಕೊಂಡ್ರ? ಕೆಲಸ ಅವರು ಅಲ್ಲಿ ಕ್ಯಾಶ್ ಅಂಗಡಿಯಾಗ ನಾವು ಮಾಡ್ತಾರ ಅಂತೇಳಿ ಫಲಾನುಭವಿಗಳು ದುಡ್ಡು ಕೊಡ್ತಾರ. ಅದು ಬಿಟ್ಟು ಇನ್ನೇನ್ ಮಾಡ್ತಾನ, ನಮ್ಮ ಅರಿವಾಗೆಲ್ಲ ಸಪ್ಲೈ ಕೊಡಲ್ಲ, ಬೇರೆ ಹಳ್ಳಿಗೆ ಸಪ್ಲೈ ಕೊಡ್ತಾನ. ಅರಿವರು ಸುತ್ತಮುತ್ತವರು ಜನರು ಹೆಣ್ಮಕ್ಳಿಗೆ ಬರ್ತಾರ, ಸಣ್ಣ ಸಣ್ಣ ಹುಡುಗರು ಕರ್ಕೊಂಡ್ ಬರ್ತಾರ. ಒಂದು ಗ್ಯಾಸ್ ಸಪ್ಲೈ ಮನೆ ಕೊಡ್ಬೇಕು ತಾನು. ಇಲ್ಲಿ ಲೋಕಲ್ ಕೊಡೋದಿದ್ರು ಕೊಡಕ್ ಹೋದ್ರ 12 ರೂಪಾಯಿ ಎಷ್ಟು ತಗೊಂತಾನ. ಒಂದು ಗ್ಯಾಸಿನ ರೇಟ್ ಇರೋದು 935 ರೂಪಾಯಿ ಐತಿ. ಇಲ್ಲೇ ಲೋಕಲ್ ಕೊಟ್ರೆ 12 ರೂಪಾಯಿ ತಗೊಂತಾನ. ಇಡೀ ಶಿರವಾರ ತುಂಬ ಏಸು ಹೋಟೆಲ್ಗಳು ಇದಾವ, ಕಮರ್ಷಿಯಲ್ ಕೊಡ್ಲಾರ್ದ ಮನೆಗೆ ಬಳಸಕ್ಕಂತ ಗ್ಯಾಸ್ಗಳನ್ನೇ 1800 ರೂಪಾಯಿ ಕೊಂದು ಕೊಡ್ತಾನೆ. ಇಡೀ ಶಿರವಾರದ ಹೋಟೆಲ್ಗಳಿಗೆ ಎಲ್ಲಿ ಹೋದ್ರು ಭಾರತ್ ಗ್ಯಾಸ್ ಕ್ಯಾನ್ ಸಿಗ್ತದೆ. ಅದನ್ನ ತಹಶೀಲ್ದಾರ್ ಬರ್ಬೋದು, RI ಬರ್ಬೋದು, ಆಹಾರ ಇಲಾಖೆ ಯಾರು ಫುಡ್ ಆಫೀಸರ್ ಅವ್ರೂ ಬರ್ಬೋದು, ಖುದ್ದಾಗಿ ನಾನು ಬರ್ತೀನಿ, ಎಲ್ಲ ಹೋಟೆಲ್ಗಳು ತೋರಿಸ್ತೀನಿ. ಶಿರವಾರದಲ್ಲಿ ಭಾರತಕ್ಕೆ ಸಪ್ಲೈ ಇಲ್ಲೇ ಇಲ್ಲ, HP ಐತಿ. ಪ್ರತಿ ಹೋಟ್ಲಾಗ ಹೋಗ್ರಿ HP ಸಿಗಲ್ಲ, ಭಾರತ್ ಗ್ಯಾಸ್ ಸಿಗ್ತದೆ. ಅಲ್ಲ ಸರ್, ಏನಂತಂದ್ರೆ ಈ ಬಡವರಿಗೆ ಮತ್ತು ಉಜ್ವಲ ಯೋಜನೆ ಸಿಕ್ಕಿದೆ. ಆ ಉಜ್ವಲ ಯೋಜನೆ ಬಡವರಿಗೆ ಕೊಡ್ತಕ್ಕಂಥದ್ದನ್ನು ಫ್ರೀ, ಬಡವರಿಗೆ ಕೊಡ್ತಕ್ಕಂಥ ಫ್ರೀ ಅವ್ರಿಗೆ ಬುಕ್ ಮಾಡ್ಲಾರ್ದ ತಾನೇ ಬುಕಿಂಗ್ ಮಾಡ್ತಾನೆ ಕಂಪ್ಯೂಟರ್. ಬುಕಿಂಗ್ ಮಾಡ್ಕೊಂಡು ಹೋಟ್ಲಗಳಿಗೆ ವ್ಯವಹಾರ ಮಾಡೋರಿಗೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರಿಗೆ ಅಂತವ್ರಿಗೆ ಗ್ಯಾಸ್ ಸಪ್ಲೈ ಮಾಡ್ತಾನೆ. ಎಷ್ಟು ಕೊಟ್ಟಾನ ಎಷ್ಟು ಇಲ್ಲ ಬ್ಲ್ಯಾಕ್ನಾಗ ಮಾಡ್ತಾನೆ. 2000 1800 ತನ್ನ ಹೆಂಗ್ ಮನ್ಸಿಗೆ ಬರ್ತದೆ ಹಂಗ. ಈ ಗೃಹ ಬಳಕೆ ಸಿಲಿಂಡರ್ ಈ ರೀತಿಯಾಗಿ ಬ್ಲಾಸ್ಟ್ ಆದ್ರೆ ಯಾರು ಹೊಣೆ ಸರ್? ಅದು ಯಾರು ಹೊಣೆ ರೀ? ಗ್ಯಾಸ್ ಓನರೇ ಹೊಣೆ ರೀ. ಅಲ್ಲ ಸರ್, ಏನಂತಂದ್ರೆ ಗೃಹ ಬಳಕೆ ಸಿಲಿಂಡರ್ ಜನರಿಗೆ ಮುಟ್ಟಕ್ಕಂತ ಸಿಲಿಂಡರ್ ಸಿಲಿಂಡರ್ಗಳನ್ನ ಹೋಟೆಲ್ಗಳಿಗೆ ಆಗ್ತಲ್ಲ ಹೋಗ್ತಂದ್ರೆ ಹೇಗೆ ಇದು? ಇದ್ರ 106 ಸಲ ಗಮನಕ್ಕೆ ತಂದು ಹೇಳಿವ್ರಿ. ಅದು ಹೇಳಿದ್ರು ಮತ್ತೆ ಏನಂತಾನ, ಅಮ್ಮಲಿಂದ ದಮ್ಮಲಿ ಇದ್ರ ಮಾತಾಡ್ತಾನೆ. ಅಲ್ಲ ಸರ್, ಏನಂತಂದ್ರೆ ಆಹಾರ ಇಲಾಖೆ ಅಧಿಕಾರಿಗಳು ತಹಶೀಲ್ದಾರ್ ಏನು ಮಾಡ್ತಾರೆ, ಆಹಾರ ಇಲಾಖೆಗಳು ತಹಶೀಲ್ದಾರ್ಗಳಿಗೆ ನಾವು ಫೋನ್ ಮುಖಾಂತರ ತಿಳಿಸಿವಿ ಸರ್. ತಿಳಿಸಿರಿನು ಬರ್ತೀವಿ, ಬಂದು ಇದು ಮಾಡ್ತೀವಿ, ವಿಚಾರ ಮಾಡ್ತೀವಿ ಅಂತ ಹೇಳ್ತಾರ. ಯಾವುದೇ ಕಾರಣಕ್ಕೂ ಅವ್ರು ಬಂದು ವಿಚಾರ ಮಾಡ್ಯಾರೋ ಬಿಟ್ಟಾರೋ ನಮ್ಮನ್ನ ಕರೆಸಿ ಅಂತ ಮಾಡಿಲ್ರಿ ಯಾವುದೇ ರೀತಿಯಿಂದ. ಅಲ್ಲ ರೀ, ಈ ರೀತಿಯಾಗಿ ಗೃಹ ಬಳಕೆ ಸಿಲಿಂಡರು ಮತ್ತು ಇಲ್ಲಿ ವಾಣಿಜ್ಯ ಬಳಕೆಗೆ ಉದ್ಯೋಗ ಬಳಕೆ ಆಗ್ತದೆ ಅಂದ್ಮೇಲೆ ಏನು ಅಧಿಕಾರಿಗಳು ಕೂಡ ಶಾಮಿಲ್ ಅದಾರ ಸರ್? ಅಧಿಕಾರಿಗಳು ಇದ್ರಕ್ಕೆ ಶಾಮಿಲ್ ಇರ್ತಾರ ಸರ್. ಶಾಮಿಲ್ ಈ ತರ ಹಾಕಿ ಇವ್ರನ್ನ ನಮ್ಮ ಯಾರ ತಿಳುವರಿಕಿದ್ದು ಬಂದವನಿಗೂ ದೌರ್ಜನ್ಯ ಮಾಡ್ತಾನ, ತಿಳುವರಿಕಿಲ್ಲಾರ ಬಂದವರಿಗೂ ದೌರ್ಜನ್ಯ ಮಾಡ್ತಾರ. ಈಗ ನೀವೇ ಬಂದಿರಿ, ನಿಮ್ಮ ಬೆಳಮಗಳು ಯಾವ ತರ ಮಾತ್ರ ನೋಡಿಲ್ಲ ಸರ್, ನಿಮ್ದೇನಿಲ್ಲ, ಏನ್ ದಂಧೆ ಮಾಡಕತ್ತೀರಿ, ಯಾಕೆ ವಿಡಿಯೋ ಮಾಡ್ತೀರಿ, ಏನ್ ಮಾಡ್ತೀರಿ ಅಂತೆಲ್ಲ ಇಷ್ಟೆಲ್ಲ ಸಂತೆ ಮಾಡ್ರಿ. ಸಂತೆ ನಮ್ಗೆ ಯಾವುದು ಗ್ಯಾಸ್ ಅಂಗಡಿ ಯಾವ್ದು ನಮ್ಗೆ ಕಾಮನ್ ಸೆನ್ಸ್ ಇಲ್ಲನ್ರಿ? ದಂಧೆ ನಡೀತಿದ ಅಂತ ಯಾರು ದಂಧೆ ಮಾಡೋದು? ತಾನು ಮಾಡಕತ್ತೇನೆ. ಜನರಿಗೆ ಕೊಡಕತ್ತ ಸಿಲಿಂಡರ್ಗಳನ್ನ ತಗೊಂಡು ಬಿಸ್ನೆಸ್ ಮಾಡೋರಿಗೆ ಮಾರಕತ್ತೇನೆ. ಪ್ರತಿಯೊಂದು ಇಲ್ಲಿ ಹಳ್ಳಿಲಿಂದ ಈ ನಮ್ಮ ಅರಿವಿ ಗ್ರಾಮದಿಂದ ಹಿಡಿದು ಶಿರವಾರ ತಾಲೂಕು ತುಂಬ ಮಾನಿ ತಾಲೂಕು ತುಂಬ ಹೋಗ್ರಿ, ಇದೇ ಏಜೆನ್ಸಿ ಕ್ಯಾನ್ ಸಿಗ್ತಾವೆ. ಚೆಕ್ ಮಾಡಕ್ಕೆ ತಹಶೀಲ್ದಾರ್ ಬಲ್ರಿ, ತಹಶೀಲ್ದಾರ್ ನಾನು ಫೋನ್ ಮಾಡಿ ಕರೆಸ್ತೀನಿ, ತಹಶೀಲ್ದಾರ್ ಕರೆಸ್ತೀನಿ, RI ಕರೆಸ್ತೀನಿ, ಫುಡ್ ಆಫೀಸರ್ಗೆ ಫೋನ್ ಮಾಡಿ ಕರೆಸ್ತೀನಿ ರೀ. ಶಿರವಾರ ತುಂಬ ಚೆಕ್ ಮಾಡಮ್ರಿ, ಗ್ಯಾಸ್ ಇವೇ ಸಿಗ್ತಾವೆ. ಇಲ್ಲಿ ತೊಗೊಂಡಿಲ್ಲ ಅಂತ ಅವ್ರು ಅಂದ್ರೆ ನನ್ನ ಮ್ಯಾಗ ಅವ್ರ ಕಾನೂನು ಕ್ರಮ ಜರುಗಿಸ್ಲಿ. ನಾನು ಕಾನೂನು ಪ್ರಕಾರ ಹೋರಾಟ ಮಾಡೋಕೆ ಸಿದ್ಧ ಇದ್ದೀನಿ. ನಾನು ವಿಚಾರದ ಬಂದಾಗ ಈ ನಮ್ಮ ಗ್ಯಾಸ್ ಏಜೆನ್ಸಿ, ಸೂರ್ಯ ಏಜೆನ್ಸಿ, ಗ್ಯಾಸ್ ಏಜೆನ್ಸಿ ಬಂದಾಗ ತುಂಬ ಸರ್ ಖಂಡಿಸ್ತೀನಿ. ಮನೆ ತಹಶೀಲ್ದಾರ್ರೆ, ನಿಮ್ಮ ಹತ್ರ ನಾನು ಈ ಮೀಡಿಯಾ ಮುಖಾಂತರ ಕೇಳ್ತಾ ಇದ್ದೀನಿ, ಒಂದು ಗ್ಯಾಸ್ ಕಂಪನಿ ಇಲ್ಲಿ ಏನಾದರೂ ಏಜೆನ್ಸಿ ಕೊಡಬೇಕಂದ್ರೆ ಏನೇನು ಕೊಡಬೇಕು ಸೌಲಭ್ಯ? ಸಾರ್ವಜನಿಕರಿಗೆ ಶೌಚಾಲಯ ಇದೆಯಾ? ಈ ಕೂಡಕ್ಕೆ ಏನಾದರೂ ನೆರಳು ಮಾಡಿದ್ದೀರಾ? ಅಥವಾ ಇಲ್ಲಿಗೆ ಏನೋ ವಿಸರ್ಜನೆ ಮಾಡೋಕ್ಕೆ ಏನಾದರೂ ಟಾಯ್ಲೆಟ್ ರೂಮ್ ಮಾಡಿದ್ದೀರಾ? ಏನ್ರಿ, ಯಾವ ಆಧಾರ ಮೇಲೆ ಕೊಟ್ಟು ಇಷ್ಟೆಲ್ಲ ವೀಕ್ನೆಸ್ ಗೊತ್ತಿದ್ರು ಸುಮಾರು ಸಲ ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಮೊನ್ನೆ ತಹಶೀಲ್ದಾರ್ ಏನೋ ರಮೇಶ್ ಅಂಗಡಿಗೆ ಅವರಿದ್ರು, ಆಮೇಲೆ ನಮ್ಮ ಇವರು ಇನ್ನೊಬ್ರು ಇದ್ರು, ಅವ್ರಿಗೆ ಸುಮಾರು ಜನಕ್ಕೆಲ್ಲ ಹೇಳ್ಕೊಂತ ಪ್ರತಿ ಸಾರಿ ಗಮನಕ್ಕೆ ತಂದ್ಕೊಂತ ಬಂದ್ರು ಕೂಡ ಇವತ್ತು ಈ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಜನರಿಗೆ ಎಷ್ಟು ಪರದಾಡ್ತಾ ಇದ್ದಾರೆ. ಈ ಟೈಮಲ್ಲಿ ಇಂಥ ಸಮಸ್ಯೆ ಇದ್ದ ಟೈಮಲ್ಲಿ ಕೂಡ ಉಜ್ವಲ ಗ್ಯಾಸಿಗೆ 5,000 ತಗೊಂಡು ಈಗ 3 ತಿಂಗಳ ಗೋಳಾಡಿಸ್ತಾ ಏನು ಜನರ ಬಗ್ಗೆ ಕಳಕಳಿ ಇದೆಯಾ ನೀವು? ಇದಕ್ಕೆಲ್ಲ ಓಣೆ ತಾಲೂಕು ಆಡಳಿತ, ಫಸ್ಟ್ ತಾಲೂಕು ಆಡಳಿತ. ಇವು ಇಲ್ಲ ಫುಲ್ಲು ಏನು ತಪ್ಪು ನಡೀತಾ ಇದೆ ಅದನ್ನೆಲ್ಲ ಯಾರು ಹೋಣಿಕೆ ಅಂದರೆ ಈ ತಾಲೂಕು ಆಡಳಿತನೇ ಜವಾಬ್ದಾರಿ. ಈ ತಾಲೂಕು ಆಡಳಿತನ ನಾನು ಖಂಡಿಸ್ತೀನಿ, ಈ ಮುಖಾಂತರ, ಈ ಮೀಡಿಯಾ ಮುಖಾಂತರ ಖಂಡಿಸ್ತೀನಿ ನಾನು. ಯಾಕಂದರೆ ಈ ಸಮಸ್ಯೆ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಇಲ್ಲಿ ಒಬ್ಬರು ಗ್ಯಾಸ್ ತರ್ತಾರೆ. ನಾನು ನಿನ್ನೆ ಕೂಡ ನೋಡಿದ್ದೀನಿ, ಸುಮಾರು ಸಾರಿ ನೀವು ಹೋಗ್ತಾ ಇರ್ಬೇಕು ನೋಡ್ತಾ ಇದ್ದೀನಿ, ಮುದಿಯವರು ಬರ್ತಿರ್ತಾರೆ, ಸ್ವಲ್ಪ ವಯಸ್ಸಾದವ್ರು ಬರ್ತಿರ್ತಾರೆ, ಗ್ಯಾಸ್ ತಗೊಂಡು ನೀವೇ ಹೋಗಿ ಒಳಗಿಟ್ರು ಅಂತಾರೆ. ಅಂದರೆ ಗೋಡೆ ಮೇಲೆ ಒಳಗಿಟ್ಕೊಂಡು ಏನನ್ನ ಹೆಚ್ಚು ಕಡಿಮೆ ಆದರೆ ಅಂದರೆ ಅವ್ರ ಪ್ರಾಣಕ್ಕೆ ಬೆಲೆ ಇಲ್ವಾ? ನೀವು ತಾಡಳಿಕೆ ಕುತ್ಕೊಂಡು ಏನು ಮಾಡ್ತಾ ಇದ್ದೀರಿ ನೀವು? ಫಸ್ಟ್ ತಾಡ್ಕಾಳಕ್ಕೆ ಇವತ್ತು ನಾಳೆ ಬಂದು ನಾವೇನು ಅರಿವು ಸಾರ್ವಜನಿಕರೆಲ್ಲರಿಗೂ ನಾಳೆನೇ ಬರ್ತೀವಿ, ಏನು ಸಮಸ್ಯೆ ಇದೆ ಆ ಸಮಸ್ಯೆ ಸಂಕ್ಷೇಪವಾಗಿ ನೀವು ತೊಗೊಂಡು ಈ ಸೂರ್ಯ ಏಜೆನ್ಸಿ ಮೇಲೆ ನೀವು ಏನೋ ಆ್ಯಕ್ಷನ್ ತೆಗೆದೇ ಹೋದಲ್ಲಿ ನಾವು ಅರಿವಿ ಗ್ರಾಮಸ್ಥರು ಎಲ್ಲರೂ ನಿಮ್ಮ ಕಚೇರಿ ಮುಂದೆ ಕುಂತ್ಕೊಂಡು ಹೋರಾಟ ಮಾಡ್ತೀವಿ. ಇದು ನೆನಪಿರಲಿ ನಿಮ್ಮ ಹತ್ರ.
ಅಲ್ಲ ಸರ್, ಏನಂತಂದ್ರೆ ಉಜ್ವಲ ಯೋಜನೆಗೆ ನೀವು ಒಂದು ಆರೋಪ ಮಾಡ್ತಾ ಇದ್ದೀರಿ, ಉಜ್ವಲ ಯೋಜನೆಗೆ 5,000 ರೂಪಾಯಿ ವಸೂಲಿ ಮಾಡಿದಾರೆ ಅಂತ ಹೇಳ್ತಿದ್ರಿ. ಹೌದು ಸರ್. ಈಗ ಈ ರೀತಿಯಾಗಿ ಹೇಳ್ತಿದ್ರ ಮೇಲೆ ಸರ್ಕಾರದ ಯೋಜನೆಗಳು ಬಳಕೆ ಆಗೋದು ಯಾವಾಗ? ಈ ರೀತಿಯಾಗಿ ದುರ್ಬಳಕೆ ಆಗ್ತದೆ. ಏನ್ ಸರ್ ಇದು ವಂಚನೆ? ಸರ್, ಇದು ವಂಚನೆ ಯಾವ್ದ್ರಿಂದ ಸರ್? ತಳಮಟ್ಟದ ಅಧಿಕಾರಿಗಳಿಂದ ಹಿಡಿದು ಇಲ್ಲಿ ಇರ್ತಕ್ಕಂಥ ಏನು ಗ್ಯಾಸ್ ಓನರ್ಲಿಂದ ಹಿಡಿದು ಅಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಕೂಡ ಇವತ್ತು ನಾನೇ ಓನರ್ ಅಂತ ಹೇಳ್ಕೊಂಡು ಮಟ್ಟಿಗೆ ಈ ಗ್ಯಾಸ್ ಏಜೆನ್ಸಿ ಬಂದಿದೆ. ಯಾಕೆ ಅಂದ್ರೆ ದೌರ್ಜನ್ಯ ಜಾಸ್ತಿ ಇದೆ, ಅಂದ್ರೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಯಾರು ಈ ಗ್ಯಾಸ್ ಏನು ಸೂರ್ಯ ಏಜೆನ್ಸಿ ಗ್ಯಾಸ್ ಏಜೆನ್ಸಿ ಏನು ಓನರ್ ಇದನ್ನಲ್ಲ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಒಬ್ಬ ಎಜುಕೇಟೆಡ್ ಹುಡುಗ ಬಂದನ, ಅವ್ರಿಗೆ ಏನು ಉತ್ತರ ಕೊಡಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ಲಿ ಇವತ್ತೊಬ್ಬ ರಿಪೋರ್ಟರ್ ಮಾತಾಡಿದ್ರಿ, ಈಗ ನಮ್ಮ ಮುಖಂಡ ಅಂತೇಳಿ, ಅವರು ಒಬ್ಬ ರಿಪೋರ್ಟರ್ ಬಂದು ಪ್ರಶ್ನೆ ಮಾಡಿದಂದ್ರೆ ಅವರಿಗೂ ಕೂಡ ಬೆಲೆ ಇರತಕ್ಕಂಥ ಒಂದು ಹಾಮ್ನಲ್ಲಿ ಅವ್ರು ಹೊರಟಿದ್ದಾರೆ. ನಾನು ಕೂಡ ಸುಮಾರು ಕೆಲವು ನಿರ್ಗತಿಕರ ಒಂದು ಕೆಲವು ಅಪ್ಲಿಕೇಶನ್ ತಂದು ಕೊಟ್ಟಾಗ 2022-23 ಅಪ್ಲಿಕೇಶನ್ ಕೊಟ್ಟು ಇಲ್ಲಿದ್ದಾವೆ. ಇನ್ನೂ ಕೂಡ ಅದು ಉಜ್ವಲಗೆ ಆಯ್ಕೆ ಆಗಿಲ್ಲ. ಕಡು ಬಡವರು ಮತ್ತು BPL ಕಾರ್ಡ್ ಕೂಡ ಇಲ್ಲೊಬ್ರು ಅಯ್ಯಣ್ಣ ಅಂತ ಒಬ್ರು ಇದ್ದಾರೆ, ಅವರು ಕೂಡ BPL ಕಾರ್ಡ್ ಹೊಂದಿದವರು. ಇಲ್ಲಿ 5,000 ಕೊಟ್ಟು ಅನಿವಾರ್ಯತೆ, ಮಕ್ಕಳು ಎಲ್ಲ ಊಟ ಇಲ್ಲಾರದ ಪರದಾಡ್ತಿರ್ಬೇಕಾದ್ರೆ ಅವ್ರು 5,000 ಕೊಟ್ಟು ಉಜ್ವಲ ಗ್ಯಾಸ್ ಕೊಡ್ರಿ ಅಂತಂದಾಗ ಮತ್ತೆ ಅವ್ರಿಗೆ ಏನು ಮಾಡಿದ್ದಾರೆ, ಜಾಸ್ತಿ ಕಿರಿಕಿರಿ ಮಾಡೋದಕ್ಕೆ ಅವರಿಗೆ ಪ್ರೈವೇಟ್ ಗ್ಯಾಸ್ನ ಬುಕ್ ಕೊಟ್ಟಿದ್ದಾರೆ. ಇಲ್ಲೇ ಸಾಕ್ಷಿ ಇದೆ, ಬುಕ್ ಕೊಡ್ರಿ ಒಂದು ನಿಮಿಷ. ಇಲ್ಲಿ ನೋಡ್ರಿ, ಉಜ್ವಲ ಗ್ಯಾಸಿಗೆ ಇವರು ಅರ್ಜಿ ಸಲ್ಲಿಸಿದಾಗ 5,000 ಕೊಟ್ಟಿವಪ್ಪ, ನೀನು ಏನು ಹಿಂಗೆ ಮಾಡ್ತಿದ್ದೀನಿ, ಬುಕ್ ಕೊಡೋಲ್ಲ ಏನು ಕೊಡೋಲ್ಲ ಅಂತ ಅವ್ರು ಕಿರಿಕಿರಿ ಮಾಡಿದಾಗ ಅವರು ಪ್ರೈವೇಟ್ ಗ್ಯಾಸ್ನ ಬುಕ್ ಕೊಟ್ಟಿದ್ದಾರೆ. ಇವ್ರದ್ದು BPL ಕಾರ್ಡ್ ಕೂಡ ಇದೆ. BPL ಕಾರ್ಡ್ ಕೂಡ ಇದೆ. BPL ಕಾರ್ಡಿಗೆ ಪ್ರೈವೇಟ್ ಗ್ಯಾಸ್ ಕೊಡ್ತಾರೆ. ಏನು ಹೌದಾ, ಇವರೇನು ಅತ್ಯಂತ ಶ್ರೀಮಂತರ, ಏನು 5 ಲಕ್ಷಕ್ಕಿಂತ ಮೇಲೆ ಏನಾದರೂ ಐ ಟಿ ಇದೆಯಾ ಇವ್ರದ್ದು? ಇವ್ರದ್ದೇನು ಕಂಪ್ನಿ ಇದೆಯಾ? ಇವ್ರಿಗೆ ಯಾಕೆ ಪ್ರೈವೇಟ್ ಗ್ಯಾಸ್ ಕೊಡ್ಬೇಕು ರೀ? ಇಂಥ ಅಮಾಯಕರನ್ನ, ರೈತರನ್ನ ಈ ರೀತಿ ಮೋಸ ಮಾಡ್ತದಲ್ಲಿ ಈ ಕಂಪ್ನಿಯವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಆ್ಯಕ್ಷನ್ ಆಗಿದ್ದಲ್ಲಿ ನಾವು ಅರಿವು ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಕೂಡ, ನಾನೊಬ್ಬನಂತಲ್ಲ, ಎಲ್ಲ ಇಡೀ ಅರಿವು ಗ್ರಾಮಸ್ಥರಿಗೆ ತುಂಬ ಎಚ್ಚೆತ್ಕೊಂಡಿವಿ ನಾವು. ಈ ಥರ ನೆಕ್ಸ್ಟ್ ಘಟನೆಗೆ ಮುಂದಾದ್ರೆ ನೀವು ತಾಳ್ಕಾಡಳಿತ ಟೋಟಲಿ ತಲೆ ಬಗ್ಗಿಸುವಂಥ ಕೆಲಸ ಆಗ್ತದೆ. ಎಚ್ಚೆತ್ಕೊಳ್ಳಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.